ಸ್ನೇಹಿತರೆ ನಮಸ್ಕಾರ. ಎಲ್ಲ ಕಲಾಭಿಮಾನಿಗಳಿಗೆ ಸ್ನೇಹಿತರೆ, ಇದೆ 24ನೇ ತಾರೀಕು ಕರಾವಳಿ ಎಂಬ ಕನ್ನಡ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಉತ್ತಮವಾದ ಸಂಗೀತ ಹಾಡುಗಳು ಮೂಡಿಬಂದಿದೆ. ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರ ಯೂಟ್ಯೂಬ್ಗಳಲ್ಲಿ. ಹಾಗೆ ಟ್ರೈಲರು ಕೂಡ ತುಂಬ ಚೆನ್ನಾಗಿದೆ. ಈ ಕರಾವಳಿ ಚಿತ್ರದಲ್ಲಿ ಏನೋ ವಿಷಯ ಇದೆ ಅನಿಸುತ್ತೆ. ಮಿಸ್ ಮಾಡಬೇಡಿ ಸ್ನೇಹಿತರೆ, ಟಿಕೆಟ್ ಬುಕ್ ಮಾಡ್ಕೊಳ್ಳಿ. ಇದೇ ಶುಕ್ರವಾರ 24ನೇ ತಾರೀಕು ಪ್ರಜ್ವಲ್ ದೇವರಾಜ್ ಹಾಗೂ ರಾಜ್ ಬಿ ಶೆಟ್ಟಿ ಅಭಿನಯದ ಚಿತ್ರ ಕರಾವಳಿ. ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರ, ಕನ್ನಡ ಭಾಷೆ, ಕನ್ನಡ ಕಲಾವಿದರು ಉಳಿಬೇಕು. ಸ್ನೇಹಿತರೆ, ಇದೇ ಶುಕ್ರವಾರ ಇನ್ನೊಂದು ಸಿನಿಮಾ ಬಿಡುಗಡೆ ಆಗ್ತಾಯಿದೆ, ಜನನಾಯಕನಂತ. ಈ ಚಿತ್ರ ಯಾವಾಗಲೂ ಬಿಡುಗಡೆ ಆಗಬೇಕಾಯಿತು. ಅದು ಏನೋ ಅವರ ಸಮಸ್ಯೆಗಳಿಂದ ಮುಂದೆ ಆಗಿ ಅದು ಸೆನ್ಸರ್ ಸಮಸ್ಯೆಗಳಾಗಿ ಈಗ ಇಮ್ಮಿಡಿಯೇಟಾಗಿ ಇದೇ 24ನೇ ತಾರೀಕು ಸಿನಿಮಾನ ನಮ್ಮ ಕರಾವಳಿ ಚಿತ್ರದ ಎದುರುಗಡೆ ಅವರು ಬಿಡುಗಡೆ ಮಾಡ್ತಾಯಿದ್ದಾರೆ. ಸ್ನೇಹಿತರೆ, ಮೊದಲ ಆದ್ಯತೆ ನಮ್ಮ ಕನ್ನಡ ಚಿತ್ರಕ್ಕೆ, ಕರಾವಳಿ ಚಿತ್ರಕ್ಕೆ ಕೊಡಿ. ಯಾಕಂದರೆ ನೋಡಿ, ಟಿಕೆಟ್ಗಳಾಗಿರ್ಬೋದು, ಆ ಜನನಾಯಕನ ಚಿತ್ರದ ಟಿಕೆಟ್ಗಳು ಕೇಳಿದ್ರೆ 1200 ರೂಪಾಯಿ, 1300 ರೂಪಾಯಿ. ಅಂದರೆ ಟಿಕೆಟ್ ಬೆಲೆ ಇರೋದೇ 200 ರೂಪಾಯಿ. ಆದರೆ ಇವರು 1200, 300, 400, 2000ವರೆಗೂ ಮಾರ್ತಾಯಿದ್ರೆ ಮಾರಾಟ ಆಗಿದೆ. ಅದೇ ತಮಿಳ್ನಾಡಲ್ಲೂ ಇದೇ ಚಿತ್ರಕ್ಕೆ 200 ರೂಪಾಯಿ, ಅದರ ಮೇಲಿಲ್ಲ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಎಂಥ ದುಸ್ಥಿತಿ ಅಂದರೆ, ನಮ್ಮ ಕನ್ನಡ ಚಿತ್ರರಂಗ ಕರ್ನಾಟಕ ಹೇಗಾಗಿದೆ ಅಂದರೆ ಇದೊಂಥರ ಗೋಮಾಳ ಥರ ಆಗೋಗಿದೆ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅದರಿಂದ ನಾನು ಹೇಳೋದು ಸ್ನೇಹಿತರೆ, ಮೊದಲು ನಮ್ಮ ಕನ್ನಡ ಚಿತ್ರಗಳಿಗೆ ಆದ್ಯತೆ ಕೊಡಿ. ಕರಾವಳಿ ಚಿತ್ರನ ಮಿಸ್ ಮಾಡಿದೆ ನೋಡಿ. ಒಂದು ಉತ್ತಮವಾದ ಸಂದೇಶ ಇರ್ತಕ್ಕಂಥ ಚಿತ್ರ, ಒಳ್ಳೆ ಹೈಪ್ ಆಗಿರ್ತಕ್ಕಂಥ ಚಿತ್ರ. ಮೊದಲು ಕನ್ನಡದ ಕರಾವಳಿ ಚಿತ್ರವನ್ನು ನೋಡಿ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ನಮಸ್ಕಾರ.